ಅಲ್ಲ ಅಣ್ಣ, ನಾನು ಒಂದು ಸಣ್ಣದು ಗುಡಿ ಕೈಗಾರಿಕೆ ಕೆಲಸ ಮಾಡಿಸ್ತಾ ಇದ್ದೀನಿ. ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಮಲ್ಲಂಗುಪ್ಪೆ ಗೇಟು. ಒಂದು ಚಂದ್ರಿಕೆ ಅಂಗಡಿ ಇಟ್ಕೊಂಡು ಒಂದು 40 ವರ್ಷದಿಂದ ಮಾಡ್ತಾ ಇದ್ದೀನಿ. 40 ವರ್ಷದಿಂದ ನನಗೇನು ತೊಂದರೆ ಆಗಿರಲಿಲ್ಲ. ಈಗ 2 ತಿಂಗಳಿಂದಲೂ ಸಹ ಗಾಡಿ ಲೋಡ್ ಮಾಡಿಸಿ, ಅರಣ್ಯ ಅಧಿಕಾರಿಗಳು ಲೋಡ್ ಮಾಡಿಸಿ ಅರಣ್ಯದಲ್ಲೇ ಇಟ್ಕೊಬಿಟ್ಟವ್ರೆ. ಗಾಡಿ ಬಾಡಿಗೆ ಕಟ್ಕೊಡ್ಲಾ ಅಥವಾ ನಾನು ಊದೋರ್ಗೆ ಕಾಸು ಕೊಡ್ಲಾ, ಏನು ಕೊಡಲಿ ಅಂತ ಗೊತ್ತಾಯ್ತಾ ಇಲ್ಲ. ನೀನು ದಯವಿಟ್ಟು ಕುಮಾರಣ್ಣ, ನಿನಗೆ ಮನವಿ ಕೊಟ್ಟಿದ್ದೀವಿ, ನಿನ್ನ ಕಾಲು ಕಟ್ಕೋತೀವಿ, ದೇವರು ಅಂತ ಅನ್ನುವಂಗೆ ಅಂತೀವಿ. ದೇವ್ರಾಣೆ ಹೂವು ಬಿಡಿಸ್ಕೊಟ್ಬಿಡೋಣ. ಗಾಡಿ ಹೂವನ್ನೇ ಅಳಬೇಡ, ನನ್ನ ಮಕ್ಕಳು ಅಂತಾರೆ, ನನ್ಗೆ ಗಾಳ ಬರ್ತದೆ, ಬಿಡಿಸ್ಕೊಟ್ಬಿಡೋಣ. ನಮ್ಮ ಕುಮಾರಸ್ವಾಮಿ ಅವರಿಗೆ 12ನೇ ತಾರೀಕು ಕೊಟ್ಟಿದ್ದೀವಿ ಅಣ್ಣ. ನೀನು ಕೈ ಮುಗಿತೀನಿ, ಹೂವು ಬಿಡಿಸ್ಕೊಟ್ಬಿಡೋಣ. ನನ್ನ ಮಕ್ಳಿಗೆ ವ್ಯಾಪಾರನೇ ಮಾಡಬೇಡ, ಬಿಟ್ಬಿಡು ಅಂತಾರೆ. ಆದರೂ ಈ ವ್ಯಾಪಾರದಲ್ಲಿ ಬದುಕ್ಬಿಟ್ಟಿವಲ್ಲ ಅಂತ ಮಾಡಬೇಕು ಅನ್ನಿಸ್ತಾರೆ. 4 ಜನಕ್ಕೆ ಅನ್ನ ಹಾಕಬೇಕು ಅಂತ. ನಿನ್ನ ಕೈ ಮುಗಿತೀನಿ ಅಣ್ಣ, ಹೂವು ಬಿಡಿಸ್ಕೊಟ್ಬಿಡೋಣ. ನೀನು ಕಾಲು ಬೇಕಾದ್ರೆ ಕಟ್ಕೊಬಿಡೋಣ, ಇಲ್ಲೇನಾರು ಸಿಗ್ತಾ ಕಟ್ಕೊಬಿಡ್ತೀನಿ. ನಾನು 40-50 ಜನಕ್ಕೆ 4 ತಾಲೂಕಿಗೆ ಕುಣಿಗಲ್ಲು ಮತ್ತು ಆಮೇಲೆ ಚನ್ನಪಟ್ಟಣ, ಮಾಗಡಿ, ಮದ್ದೂರು ಈ ಕಡೆಗೆಲ್ಲ ಸುಧಾ ನಾನು ಕನಕಪುರದ ಕಡೆಗೂ ಅಲ್ಲಿ ಎಲ್ಲ ಕಡೆಗೂ ನಾನು ಚಂದ್ರಿಕೆ ಸಪ್ಲೈ ಮಾಡ್ತೀನಿ. ಆದರೂ ನನಗೆ ಹೂವು ಬಿಡ್ತಾ ಇಲ್ಲ ಅಣ್ಣ. ಅಲ್ಲಿ ಗಾಡಿಗೆ ಇಲ್ಲ ಬಾಡಿಗೆ ಕೊಡಿ ಅಂತಾರೆ. ಪಾಪ ಅವರು ಬಡವರು ಗಾಡಿಯವರು, ಗಾಡಿದೇ ಇಲ್ದಾರೆ ಕಟ್ಕೊಡಿ ಅಂತಾರೆ. ನಾವು ಹೆಂಗೆ ಗಾಡಿ ಕಟ್ಕೊಳಕ್ಕಾಯ್ತಿಲ್ಲ. ನಾವು ಆಮೇಲೆ ಗೌರ್ಮೆಂಟಿಂದ ಲೋನ್ ತಗೊಂಡು ನಾನು ಅಂಗಡಿ ನಡೆಸ್ತಾ ಇದ್ದೀನಿ. ಆದ್ರೂ ನಮ್ಗೆ ಹಿಂಗೆ ಬಿಡಿಸ್ಕೊಡ್ಲಿಲ್ಲ ಅಂದರೆ ನಿಮಗೆ ನೋಡೋ ಗ್ಯಾರಂಟಿ ಬಿಡಿಸ್ಕೊಡ್ತಾರೆ ಆತ್ಮಪೂರ್ತಿಯಾಗಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಮನವಿ ಕೊಟ್ಟಿವ್ನಿ. ಅಣ್ಣ, ನೀನು ಕಾಲು ಕಟ್ಕೊತೀನಿ ಅಣ್ಣ. ನಮ್ಮ ಬಡ ಕುಟುಂಬ, ಇದೊಂದು ಬಡ ಕುಟುಂಬನ ನೀನು ಮಾಡಿದ್ರೆ ಸಾವಿರಾರು ಕುಟುಂಬ ಉದ್ಧಾರ ಮಾಡ್ದಂಗೆ ಆಯ್ತದಣ್ಣ. ರೈತರ ಪರವಾಗಿ ನೋಡೋಣ, ಇದೊಂದು ಮನವಿ ಕೊಟ್ಟಿದ್ದೀನಿ. ಯಾಪಂದಲ್ಲಿ ನಮ್ಮ ಬಡ ಕುಟುಂಬ ಕಾಪಾಡು. ನೀನು ಸಾವಿರಾರು ಕುಟುಂಬನ, ಒಕ್ಕಲಿಗರು ಕುಟುಂಬನ ಕಾಪಾಡ್ದಂಗೆ ಆಯ್ತದಣ್ಣ. ಚಂದ್ರಿಕೆಯವ್ರಿಗೆಲ್ಲ ಗೂಡ್ಬಿಡೋ ರೈತರೆಲ್ಲ ಬಂದು ಇಲ್ಲಿ ಕೇಳ್ತಾರೆ. ಕೇಳೋದು ಪರವಾಗಿ ಅವ್ರಿಗೊಂದು ಹೇಳ್ತಾ ಇದ್ದೀನಿ. ಅವ್ರಿಗೆ ನೀನು ಬಿಡಿಸ್ಕೊಟ್ರೆ ರೈತರ ಪರವಾಗಿ ಎಲ್ಲ ನೀನು ಬಿಡಿಸ್ಕೊಟ್ಟಂಗೆ ಆಯ್ತದಣ್ಣ. ನಾನು ಒಬ್ಬಳಿಗೆ ಬಿಡಿಸ್ಕೊಟ್ಟಂಗಾಗಲ್ಲ. ಸಾವಿರಾರು ಜನಕ್ಕೆ ನೀನು ಒಬ್ಬಳಿಗೆ ಹೇಳಬೇಕು. ನಿಮ್ಗೆ ಹೇಳಿದ್ರೆ ಬಿಡಿಸ್ಕೊಡ್ತಿದ್ದೀರಿ. ಇನ್ನು ಇದರಿಂದ ಹೇಳಿದ್ದೀನಿ, ಇದೊಂದು ಸರ್ತಿ ಬಿಡಿಸ್ಕೊಟ್ಬಿಡೋಣ. ಆದರೆ ಸಾವಿರಾರು ಜನದ ಅನ್ನ ಕಿತ್ತಂಗೆ ಆಯ್ತದೆ. ಬಿಡಿಸ್ಲಿಲ್ಲ ಅಂದರೆ ನಮ್ಮ ಬಡ ಕುಟುಂಬ ಕಾಪಾಡೋಣ.